ಪತ್ರಕರ್ತರಾಗಲು ಬಯಸುತ್ತೀರಾ? ಮಾಧ್ಯಮ ಕ್ಷೇತ್ರದಲ್ಲಿ ಮಿಂಚುವ ಹಂಬಲ ನಿಮಗಿದೆಯೇ? ನೀವು ನ್ಯೂಸ್ ಆಂಕರ್ ಆಗುವ ಕನಸು ಕಾಣುತ್ತಿದ್ದೀರಾ? ವರದಿಗಾರಿಕೆ ನಿಮ್ಮ ಆಸಕ್ತಿ ಕ್ಷೇತ್ರವೇ? ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿಯನ್ನು ಹೊಂದಿದ್ದೀರಾ? ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕೆ? ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕೆಲಸ ಮಾಡಬೇಕೆ? ಜಾಹೀರಾತು ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆಯೇ? ಕಂಟೆಂಟ್ ರೈಟರ್ ಆಗಿ ಕೆಲಸ ಗಿಟ್ಟಿಸಿಕೊಳ್ಳಬೇಕೆ? ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ನಿಮಗೆ ಬೇಕೆ? ಹಾಗಾದ್ರೆ ಇಲ್ಲಿದೆ ನೋಡಿ ನಿಮಗೆ ಸುವರ್ಣ ಅವಕಾಶ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿವಿಯ ಪತ್ರಿಕೋದ್ಯಮ ವಿಭಾಗ 2 ವರ್ಷದಲ್ಲಿ 3 ಪದವಿಗಳನ್ನು ನೀಡಲು ಸಜ್ಜಾಗಿ ನಿಂತಿದೆ. ರಾಜ್ಯದ ಯಾವುದೇ ವಿವಿಯಲ್ಲಿ ಈ ಸೌಲಭ್ಯ ಇಲ್ಲ. ಮಹಿಳಾ ವಿವಿಯ ಪತ್ರಿಕೋದ್ಯಮ ವಿಭಾಗದಲ್ಲಿ ಕ್ಲಾಸ್ ರೂಮ್ ಕನ್ವರ್ಟೆಡ್ ಇಂಟು ಮೀಡಿಯಾ ಹೌಸ್. ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬೇಕಾಗಿರುವ ಎಲ್ಲಾ ಬಗೆಯ ಕೌಶಲ್ಯಗಳನ್ನು ಕಲಿಯಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ವಿಭಾಗದಲ್ಲಿ ಸುಸಜ್ಜಿತವಾದ ಜ್ಞಾನವಾಹಿನಿ ಸ್ಟುಡಿಯೋ, ಮಾಧ್ಯಮ ಕ್ಷೇತ್ರದಲ್ಲಿ ಉಪಯೋಗಿಸುವ ಸಾಫ್ಟ್ವೇರ್ಗಳನ್ನೊಳಗೊಂಡ ಅತ್ಯಾಧುನಿಕ ಮಲ್ಟಿಮೀಡಿಯಾ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್, ಡ್ರೋನ್ ಕ್ಯಾಮೆರಾ, 4K ವಿಡಿಯೋ ಹಾಗೂ ಸ್ಟಿಲ್ ಕ್ಯಾಮೆರಾಗಳು, ಈ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ಟ್ರೈನಿಂಗ್ ನೀಡಲಾಗುತ್ತದೆ. ವಿದ್ಯಾರ್ಥಿನಿಯರ ಪ್ರಾಯೋಗಿಕ ಜ್ಞಾನವನ್ನು ಹೆಚ್ಚಿಸಲು ಪ್ರತಿದಿನ ಪ್ರಾಯೋಗಿಕ ಪತ್ರಿಕೆ, ಮಹಿಳಾ ಧ್ವನಿ, ಅಕ್ಕ ಟಿವಿ ನ್ಯೂಸ್ ಬುಲೆಟಿನ್ ಹೊರತರಲಾಗುತ್ತದೆ. ಇದರ ಜೊತೆಗೆ ಡಿಜಿಟಲ್ ಮಾಧ್ಯಮದ ತರಬೇತಿಗಾಗಿ ಮಹಿಳಾ ಧ್ವನಿ ನ್ಯೂಸ್ ಪೋರ್ಟಲ್ ಅನ್ನು ಕೂಡ ಇಲ್ಲಿ ಆರಂಭಿಸಲಾಗಿದೆ. ನಾವು ಡೈಲಿ ಮಹಿಳಾ ಧ್ವನಿ ಪತ್ರಿಕೆಯನ್ನು ಹಾಗೂ ಅಕ್ಕ ಟಿವಿ ಚಾನಲನ್ನು, ಸೊ ಅದೇ ರೀತಿ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರುವಂಥ ನ್ಯೂಸ್ ಪೋರ್ಟಲ್ ಮಹಿಳಾ ಧ್ವನಿ ನ್ಯೂಸ್ ಪೋರ್ಟಲ್ನಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ. ನಮಗೆ ಈ ರೀತಿಯಾದಂಥ ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ಡಿಪಾರ್ಟ್ಮೆಂಟಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡಿರುವಂಥ ಅನುಭವ ಸಿಗ್ತಾ ಇದೆ. ವಿಭಾಗದಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿನಿಯರು ಈಗಾಗಲೇ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. I'm an alumni from the Department of Journalism and Mass Communication, Karnataka State Akka Mahadevi Women's University. I'm a proud student, proud alumni of our department. The wonderful setup of our studio and the advanced technologies which are using to cater to the present day needs and demands of the media students and media houses. Our department HOD, Professor Onkar Kakde, and the team of lecturers ensures that every student who is coming out of the university after their 2 years of post-graduation studies would be able to work under any kind of circumstances in the print, electronic, YouTube and present day social media platforms. ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋದು ಹೇಗೆ, ಫೋಟೋಗ್ರಫಿ ಕಲಿಯೋದು ಹೇಗೆ, ಸಾಕ್ಷ್ಯಚಿತ್ರಗಳನ್ನು ನಿರ್ಮಾಣ ಮಾಡೋದು ಹೇಗೆ, ಹೀಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು, ಅಲ್ಲಿರುವಂಥ ಅವಕಾಶಗಳನ್ನು ನಾವು ಆ ಸ್ಟುಡಿಯೋ ಮೂಲಕ ಪಡ್ಕೊಂಡಿದ್ದೀವಿ. ತರಬೇತಿ ಕೊಂಡಿದ್ದೀವಿ. ಕ್ಯಾಮ್ರಾ ಕೈ ಕೊಡ್ತಾ ಇದ್ರು, ಡ್ರೋನ್ ಕ್ಯಾಮ್ರಾ ಹಾರಿಸ್ತಾ ಇದ್ವಿ, ಕಾಮೆಂಟ್ರೀಸ್ ಕೊಡ್ತಾ ಇದ್ವಿ, ಕ್ರಿಕೆಟ್ ಕಾಮೆಂಟ್ರೀಸ್ ಕೊಟ್ಟಿದ್ದೀವಿ. ಹೀಗೆ ಏನೇ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯನೋ ಎಲ್ಲವನ್ನೂ ಆ ಟೀಚರ್ಸ್ ಮಾಡ್ತಿದ್ದಾರೆ. ಕಳೆದ 6 ವರ್ಷಗಳ ಹಿಂದೆ ನಾನು ಅಲ್ಲಿ ಓದಿದ್ದು. ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಹುಬ್ಬಳ್ಳಿ ಬ್ಯೂರೋದಲ್ಲಿ ಉಪಸಂಪಾದಕಿಯಾಗಿ ಹಾಗೆಯೇ ವರದಿಗಾರ್ತಿಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ಕಾರ್ಯಕ್ರಮಗಳೇ ಆಗಲಿ ಕ್ಯಾಂಪಸಲ್ಲಿ ಈಗ ಈ ಫೀಲ್ಡಿಗೆ ಬಂದ ಮೇಲೆ ನಾವು ಪ್ರತಿಯೊಂದು ರಿಪೋರ್ಟಿಂಗ್ ಮಾಡಬೇಕು ಅಥವಾ TV ಆ್ಯಂಕರಿಂಗ್ ಮಾಡಬೇಕು, ಎಲ್ಲವನ್ನು ಮಾಡಬೇಕು. ಸೊ ನಮಗೆ ಆ ಪ್ರಾಕ್ಟಿಕಲ್ ನಾಲೆಜನ್ನು ನಮ್ಮ ಮಹಿಳಾ ವಿಶ್ವವಿದ್ಯಾಲಯ ಕ್ಯಾಂಪಸ್ ನಮಗೆ ನೀಡಿತು. ಕೇವಲ ಪತ್ರಿಕೆ ಮಾತ್ರವಲ್ಲ, TV ಮಾತ್ರವಲ್ಲ, ಡಿಜಿಟಲ್ಗೂ ಒತ್ತು ಕೊಡ್ತಾಯಿದ್ರು. ನಮಗೆ ಅದೇ ರೀತಿಯಾದಂಥ ಸಿಲೆಬಸ್ ಕೂಡ ಇದೆ. ಅದೇ ರೀತಿ ಸ್ಟುಡಿಯೋ ಕೂಡ ನಾವು ರೇಡಿಯೋದ ವಾಯ್ಸ್ ಓವರ್ ಕೊಡ್ತಾ ಇದ್ವಿ, ಅಥವಾ ನಾವು ಸಾಫ್ಟ್ವೇರ್ಗಳನ್ನ ನಾವೇ ಇನ್ಸ್ಟಾಲ್ ಮಾಡಿ ಅದನ್ನು ಹೇಗೆ ಅದನ್ನು ಉಪಯೋಗಿಸ್ತೇವೆ ಅಥವಾ ವಾಯ್ಸ್ ಓವರ್ ಕೊಡೋದು ಹೇಗೆ, ಪ್ರತಿಯೊಂದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಬಂದ್ವಿ. ಓದು ಎಷ್ಟು ನಮಗೆ ಆದ್ಯತೆ ಇತ್ತು, ಪ್ರಾಕ್ಟಿಕಲ್ ನಾಲೆಜ್ ಮಾತ್ರ ಅಷ್ಟೇ ಇತ್ತು. ಸೊ ಇವತ್ತಿಗೂ ಕೇಳ್ತಾರೆ ಎಲ್ಲಿ ಓದಿದ್ದು, ಏನು, ಹೀಗಿದೆಯಾ, ವಿಜಯಪುರದಲ್ಲಿ ಇಷ್ಟೆಲ್ಲ ಇದೆಯಾ ಅಂತ. ಸೊ ನಾನು ಹೇಳೋದೇನಂತಂದರೆ, ಒಳ್ಳೆ ಅಪರ್ಚುನಿಟಿಯನ್ನು ನಮ್ಮ ಮಹಿಳಾ ವಿಶ್ವವಿದ್ಯಾಲಯ ಕೊಡ್ತಾ ಇದೆ. ಅದೇ ರೀತಿ ಒಳ್ಳೆ ಟೀಚರ್ಸ್ ಕೂಡ ಇದ್ದಾರೆ. ಕಳೆದ 4 ವರ್ಷದ ಹಿಂದೆ ವಿಜಯಪುರ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಈ ಒಂದು ವಿಭಾಗದಲ್ಲಿ ಅಡ್ಮಿಷನ್ ಕೂಡ ಮಾಡಿದೆ. ಸಾಕಷ್ಟು ಈ ಒಂದು ಮಾಧ್ಯಮದ ಬಗ್ಗೆ ಒಲವು ಮೂಡಿಸುತ್ತೆ. ಅಷ್ಟೇ ಅಲ್ಲದೆ ಪ್ರಾಕ್ಟಿಕಲ್ ಆಯಿತು, ಥಿಯರಿ ಆಯಿತು, ಎಲ್ಲವನ್ನೂ ಬಿಡಿಯಾಗಿ ವಿದ್ಯಾರ್ಥಿಗಳಿಗೆ ಹೇಳುತ್ತೆ. ಅಷ್ಟೇ ಅಲ್ಲದೆ ತುಂಬ ಇಂಪಾರ್ಟೆನ್ಸ್ ಕೊಡೋದೇ ಪ್ರಾಕ್ಟಿಕಲ್. ಒಮ್ಮೆ ವಿಸಿಟ್ ಮಾಡಿದರೆ ಕ್ಯಾಂಪಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಧ್ಯಮ ರನ್ ಆಗುತ್ತಂತ. ಸೊ ಅಕ್ಕ ಮಹಾದೇವಿ ಈ ಒಂದು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಯಾವುದೋ ಒಂದು TV ಚಾನೆಲ್ಗೆ ಹೋಗಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಟೆಕ್ನಿಕಲಿ ಅಷ್ಟು ಸ್ಟ್ರಾಂಗ್ ಇದೆ. ಪ್ರತಿದಿನ ಅಕ್ಕ
ಟಿವಿ ಮೂಲಕ ಆ ಒಂದು ಬುಲೆಟಿನ್ ಮೂಲಕ ವಿದ್ಯಾರ್ಥಿಗಳೇ ಕೂಡ ಒಂದು ನ್ಯೂಸ್ ಬುಲೆಟಿನ್ನ ರನ್ ಮಾಡ್ತಾರೆ. ಪ್ರತಿಯೊಂದು ಟೆಕ್ನಿಕಲಿಂದ ಹಿಡಿದು ಸ್ಕ್ರೀನಿಂದ ಹಿಡಿದು ಸ್ಕ್ರಿಪ್ಟಿಂದ ಹಿಡಿದು ಎಲ್ಲವನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ. ನಾವು ಕೂಡ ಹಾಗೆ ಹ್ಯಾಂಡಲ್ ಮಾಡಿ ಬಂದಿದ್ವಿ. ಸೊ ಬಹುತೇಕ ಪ್ರಾಕ್ಟಿಕಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಕ್ಕ ಮಹಾದೇವಿ ವಿಮೆನ್ಸ್ ಯೂನಿವರ್ಸಿಟಿಯಲ್ಲಿ ತುಂಬ ಫೆಸಿಲಿಟೀಸ್ಗಳಿದ್ದಾವೆ. ನಾವು ಬೇರೆ ಕಡೆಗಳೆಲ್ಲ ಕೇವಲ ಪಠ್ಯಗಳಿಗೆ ಸೀಮಿತವಾಗ್ತೀವಿ, ಬಟ್ ಅಲ್ಲಿ ಪಠ್ಯೇತರ ಕೂಡ ಅಂದರೆ ಪ್ರಾಕ್ಟಿಕಲ್ ಆಗಿ ಕೂಡ ನಾವು ತುಂಬ ಅಂದರೆ ತುಂಬ ಕಲ್ತಿದ್ದೀವಿ. ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ, ಇನ್ನೊಂದು ಪ್ರಿಂಟ್ ಮೀಡಿಯಾ. ಕೇವಲ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಸೀಮಿತವಾಗಲ್ಲ, ಕೇವಲ ಪ್ರಿಂಟ್ ಮೀಡಿಯಾಗೆ ಸೀಮಿತವಾಗಲ್ಲ. ಈ ಎರಡನ್ನೂ ಕೂಡ ನಾವು ಅಲ್ಲಿ ಕಲ್ತಿದ್ದೀವಿ. ಪ್ರಿಂಟ್ ಮೀಡಿಯಾದಲ್ಲಿ ಏನೇನು ಬರುತ್ತೆ, ಒಂದು ಆರ್ಟಿಕಲ್ ಬರೆಯೋದ್ರಿಂದ ಹಿಡಿದು ಒಂದು ಪೇಜ್ ಡಿಸೈನ್ವರೆಗೂ ನಾವು ಕಲಿತೀವಿ. ಅದೇ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದು ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಒಂದು ವಿಡಿಯೋ ಎಡಿಟ್ ಮಾಡಿ ಬುಲೆಟಿನ್ ಪ್ರೊಡ್ಯೂಸ್ ಮಾಡೋದ್ರವರೆಗೂ ಕೂಡ ನಾವು ಕಲಿತೀವಿ. ಸೊ ಅಷ್ಟೆಲ್ಲವನ್ನು ನಾನು ಕಲಿಸ್ಕೊಟ್ಟಿದ್ದು ನಮ್ಮ ಮಹಿಳಾ ವಿಶ್ವವಿದ್ಯಾನಿಲಯ. ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಕಾಂಪಿಟೇಷನ್ಗಳಿಗೆ ಹೋಗ್ತೀವಿ. ಕಾಂಪಿಟೇಷನ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಏನು ಅನ್ನೋಂಥದ್ದನ್ನು ಕೂಡ ನಮ್ಗೆ ಅಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅರ್ಜಿ ಆಗಿರ್ಬೋದು, ನ್ಯೂಸ್ ಆ್ಯಂಕರಿಂಗ್ ಆಗಿರ್ಬೋದು, BP ಆಗಿ ನಾವು ವರ್ಕ್ ಮಾಡಿದ್ದೇವೆ, ವಿಡಿಯೋ ಎಡಿಟಿಂಗ್ ಮಾಡಿದ್ದೇವೆ, ಸ್ಕ್ರಿಪ್ಟ್ ರೈಟಿಂಗ್, ಹೀಗೆ ಸಾವಿರ ವರ್ಕ್ಗಳನ್ನು ಮಾಡಿದ್ದೀವಿ. ಪ್ರಾಕ್ಟಿಕಲ್ಗೆ ಹೆಚ್ಚು ಒತ್ತು ಕೊಡೋದ್ರಿಂದ ನಮಗೆ ಫೀಲ್ಡಲ್ಲಿ ಯಾವ ರೀತಿಯ ಅನುಭವ ಇದೆ, ಅಲ್ಲಿ ಕೆಲಸ ಮಾಡಲಿಕ್ಕೆ ಏನೆಲ್ಲ ಬೇಕು ಅನ್ನೋದು ನಮ್ಗೆ ಅಲ್ಲಿ ಸಿಕ್ತು. ಮತ್ತು ಇನ್ನೊಂದು ಮುಖ್ಯವಾಗಿ ಅಲ್ಲಿ ಮೂರರ ಮೇಲೂ ಯಾವುದೋ ಒಂದು ಫೀಲ್ಡ್ಗೆ ಅದು ಪ್ರಿಂಟು ಅಥವಾ ಎಲೆಕ್ಟ್ರಾನಿಕ್ ಒಂದಕ್ಕೆ ಮಾತ್ರ ಫೋಕಸ್ ಮಾಡೋದಿಲ್ಲ. ಪ್ರಿಂಟ್, ಎಲೆಕ್ಟ್ರಾನಿಕ್, ಡಿಜಿಟಲ್ ಮೂರನ್ನು ಕಲಿಯೋದ್ರಿಂದ ನಾವು ಅಲ್ಲಿ ಮುಗಿಸಿದ ತಕ್ಷಣ, ಕಲಿಕೆ ಮುಗಿದ ತಕ್ಷಣ ನಾವು 3 ಫೀಲ್ಡಲ್ಲಿ ಹೋಗಲಿಕ್ಕೆ ಕೆಪಬಿಲಿಟಿ ಹೊಂದಿರ್ತೀವಿ. ಹೀಗಾಗಿ ನಮ್ಗೆ ಅಲ್ಲಿಂದ ಬಂದ ತಕ್ಷಣ ಜಾಬ್ ಆಪರ್ಚುನಿಟೀಸು ಜಾಸ್ತಿ. ಅಲ್ಲಿ ನಾವು ದಿನ ಮಾಡೋ ಬುಲೆಟಿನ್ಸು ಮತ್ತು ಮಹಿಳಾ ಧ್ವನಿ ಅದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಲ್ಲಿಂದ ಇನ್ನು ಈ ಫೀಲ್ಡಲ್ಲಿ ಯಾವ ರೀತಿ ವರ್ಕ್ ಮಾಡ್ತೀವೋ ಅದೇ ರೀತಿ ಅಲ್ಲಿ ವರ್ಕ್ ಮಾಡಿದ್ರಿಂದ ಅದು ನಮಗೆ ನೆಕ್ಸ್ಟು ಇಲ್ಲಿಗೆ ವರ್ಕ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡಿತು. ಯಾವುದೇ ವಿಷಯದಲ್ಲಿ ಸ್ನಾತಕ ಪದವಿ ಪಡೆದ ವಿದ್ಯಾರ್ಥಿನಿಯರು ಪತ್ರಿಕೋದ್ಯಮದಲ್ಲಿ 2 ವರ್ಷಗಳ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದುಕೊಳ್ಳಬಹುದು. ಹಾಗಿದ್ರೆ ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ